ಈಗ ಮುಂದಿನ ಪ್ರಶಸ್ತಿಯನ್ನು ಘೋಷಿಸುವಂತಹ ಸಮಯ. ಕೆ ಮಂಜುಳಾ ಚನ್ನಕೇಶವ, ಸಮಾಜ ಸೇವೆಯೇ ಗುರಿ, ಮಹಿಳಾ ಸಬಲೀಕರಣಕ್ಕಾಗಿ ಹಾತೊರೆಯುವಂತಹ ಹೃದಯ, ಹಗಲಿರುಳು ಶ್ರಮಿಸಿದ ಹಿರಿಯ ಜೀವ. ಇವರ ಒಂದು ವಿಟಿಯನ್ನು ನೋಡ್ಕೊಂಡು ಬರೋಣ. ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಮರ್ಥ ಸಂಕೇತ. ಪಟ್ಟಣದ ಮುಖವನ್ನೇ ನೋಡದೆ ಹಳ್ಳಿಯಲ್ಲಿ ಬೆಳೆದಿದ್ದರೂ ಜೀವನದ ಏರಿಳಿತಗಳನ್ನು ಮೆಟ್ಟಿ ನಿಂತ ಧೀಮಂತ ಶಕ್ತಿ. ಅದುವೇ ಶ್ರೀಮತಿ ಕೆ ಮಂಜುಳಾ ಚನ್ನಕೇಶವ. ಬದುಕಿನ ಆರಂಭಿಕ ಹಂತದಲ್ಲಿ ಅಡೆತಡೆಗಳನ್ನು ಎದುರಿಸಿದರೂ ಎದೆಗುಂದದೆ MA ಶಿಕ್ಷಣವನ್ನು ಪೂರೈಸಿ ಮಂಡ್ಯದ KR ಪೇಟೆಯಲ್ಲಿ 3.5 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಮಾಜ ಸೇವೆಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಶಕ್ತಿ. ಅಕ್ಷರದ ಬೆಳಕನ್ನು ಪಸರಿಸಿದ ಸಾಕ್ಷರ ಆಂದೋಲನದಿಂದ ಹಿಡಿದು ಡ್ವಾಕ್ರಾ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬನೆಯ ಕೌಶಲವನ್ನು ಧಾರೆ ಎರೆದವರು. ಈ ಮೂಲಕ ನೂರಾರು ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಿಕೊಟ್ಟ ನಾಯಕಿ. ಮಹಿಳೆಯರೇ ನಡೆಸುವ ಪ್ರತಿಭಾ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದಿಂದ 10 ಕೋಟಿ ರೂಪಾಯಿಗೂ ಮೀರಿದ ಬೃಹತ್ ವಹಿವಾಟು. ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಸಹಕಾರ ಸಂಘದಿಂದ 25 ಕೋಟಿ ರೂಪಾಯಿ ವಹಿವಾಟಿನ ಹೆಮ್ಮೆಯ ಸಂಸ್ಥೆಯಾಗಿ ರೂಪುಗೊಳ್ಳಲು ಕಾರಣೀಭೂತರಾದವರು. ಈ ಮೂಲಕ ಸ್ಥಳೀಯ ಆರ್ಥಿಕತೆಗೆ ಭದ್ರತೆಯ ಆಸರೆ ನೀಡಿದವರು. ಐತಿಹಾಸಿಕ ಕೋಟೆ ಭೈರವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಮಹತ್ವದ ಪಾತ್ರ ವಹಿಸಿದವರು. ಜೊತೆಗೆ ಸಾಮಾಜಿಕ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೂ ಕೆಲಸ ಮಾಡಿದವರು. ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ, ಜಿಲ್ಲಾ ಯುವ ಪ್ರಶಸ್ತಿ, ಸಿ ಗೌರಮ್ಮ ಸಮಾಜ ಸೇವಾ ಪ್ರಶಸ್ತಿ ಸೇರಿದಂತೆ ಹಲವು ಸನ್ಮಾನಗಳು ಇವರಿಗೆ ಸಂದಿವೆ. ಪತಿಯ ಅಗಲಿಕೆ ನೋವನ್ನು ಮೀರಿ 60ರ ಇಳಿವಯಸ್ಸಿನಲ್ಲೂ ಮಾದರಿ ರೈತ ಮಹಿಳೆಯಾಗಿ ಸಾಧನೆಯ ಹಾದಿಯಲ್ಲಿ ಎದುರಾದ ನೋವುಗಳನ್ನು ನಗುನಗುತ್ತಲೇ ಎದುರಿಸಿ ನೂರಾರು ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿರುವ ಕೆ ಮಂಜುಳಾ ಚನ್ನಕೇಶವ ಅವರಿಗೆ 2026ರ ಶಿ ಪವರ್ ಅವಾರ್ಡ್ಸ್ನ ಗೌರವ. ಕೆ ಮಂಜುಳಾ ಚನ್ನಕೇಶವ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸೋಣ. ಸಹಕಾರ ಸಂಘದ ಮೂಲಕ ಮಹಿಳೆಯರ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸಿದಂಥ ಈ ಸಾಧಕಿಗೆ ಇವತ್ತು ಶಿ ಪವರ್ ಪ್ರಶಸ್ತಿ ಪ್ರದಾನ. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಮಂಜುಳಾ ಚನ್ನಕೇಶವ ಅವರು 2 ನಿಮಿಷದಲ್ಲಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗ ಕುಳಿತಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ಒಂದು ಏನು ತಾಯಂದಿರ ದಿನಾಚರಣೆಯ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನನಗೆ ಈ ಒಂದು ಶಿ ಪವರ್ ಅವಾರ್ಡನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥ ಗೌರಿ ಸಖಿಯವರವರಿಗೆ ಹಾಗೂ ಅವರ ವೃಂದದವರಿಗೂ ಸಹ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವೊಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲೇ ಬೆಳೆದು ಸರ್ಕಾರಿ ಶಾಲೆಯಿಂದ ಇದು ಮಾಡಿಕೊಂಡು ಇಂಜಿನಿಯರ್ ಮದುವೆಯಾಗಿ ನಂತರ ನಾನು ಕೆಲವು ನನ್ನ ಸಂಸಾರದ ನಂತರ ಅಂದರೆ ನಾನು ಯಾವುದೇ ಒಂದು ಸಂಸಾರಕ್ಕೂ ಅಷ್ಟೇ ಬೆಲೆ ಕೊಟ್ಟು ಸಮಾಜ ಸೇವೆನೂ ಮಾಡಬೇಕು ಅಂತ ಬಂದಂಥವಳು. ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಫೋನ್ ಕರೆ ಬಂತು. ಈ ಥರ ನಿಮ್ಮನ್ನು ಒಂದು ಇದಕ್ಕೆ ಅವಾರ್ಡ್ಗೆ ಇದು ಮಾಡಿದ್ದೀವಿ, ನೀವು ನಿಮ್ಮ ಒಂದು ಬಯೋಡೇಟಾ ಕೊಡಿ ಅಂತ. ಈ ಫೋನ್ನಲ್ಲೆಲ್ಲ ಏನು ಬರುತ್ತಪ್ಪ ಅಂದರೆ, ನಾನು ಈ ಸುಮಾರು ಹಲವಾರು ಪ್ರಶಸ್ತಿಗಳನ್ನ ಪಡೆದಿರ್ತೇನೆ. ಆ ಪ್ರಶಸ್ತಿ ಕೊಡಬೇಕಾದ್ರೆ ಅವರು ಫಸ್ಟು ನಿಮ್ಮ ಬಯೋಡೇಟಾ ಕೊಡಿ, ಫೋಟೋ ಕೊಡಿ, ಈಗೆಲ್ಲ ಹೇಳ್ತಾಯಿದ್ರು. ನನಗೆ ಆಶ್ಚರ್ಯ ಆಯಿತು. ನಾನು ಏನು ಕೊಟ್ಟಿಲ್ಲ, ನಿಮಗೆ ಪ್ರಶಸ್ತಿ ಕೊಡ್ತಾಯಿದ್ವಿ ಬೆಂಗಳೂರಿನಲ್ಲಿ ಅಂತ ಇದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಏನೋ ಬೋಗಸ್ ನಡೀತಾ ಇದೆ ಅಂದ್ಬಿಟ್ಟು ಸುಮ್ಮನಾದೆ. ಪಾಪ ಇನ್ನೂ ಒಂದು ದಿವಸ ಅದೇ ರೀತಿನೇ ಫೋನ್ ಬಂತು. ಆಮೇಲೆ ನನ್ನ ಮಗಳಿಗೆ ಕರೆ ಮಾಡಿದೆ. ಯಾರೋ ನನಗೆ ಇಂಥ ಇದರಿಂದ ನಮಗೆ ಹೇಳ್ತಾ ಇದ್ದಾರೆ, ಬೆಂಗಳೂರಿಂದ ಇದು ಮಾಡಿಕೊಡ್ತಾ ಇದ್ದಾರೆ, ಈ ಥರ ನಿಮಗೆ ಒಂದು ಅವಾರ್ಡ್ ಕೊಡ್ತಾಯಿದ್ದೀವಿ ಬನ್ನಿ ಅಂತ ಇದ್ದಾರೆ ಅಂತ. ಅಯ್ಯೋ ಇಲ್ಲಮ್ಮ, ನೀವು ಕೊಡಿ, ಏನಿಲ್ಲ, ಅದು ಸಾರ್ವಜನಿಕರಿಂದ. ಅವಳು ಆಮೇಲೆ ಫೋನ್ ಕರೆ ಮಾಡಿ ಇದು ಮಾಡಿದಾಗ, ಇಲ್ಲ ಪಬ್ಲಿಕ್ಕಿಂದ ನಾವು ನ್ಯೂಸ್ ಕಲೆಕ್ಟ್ ಮಾಡಿದ್ದೀವಿ, ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಇಂಥ ಒಂದು ಕೆಲಸ ಮಾಡುವಾಗ ಅವ್ರನ್ನ ಗುರುತಿಸ್ಬೇಕು ಅಂತ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ನೀವು ಆಯಿತು, ನಿಮ್ಮ ಬಯೋಡೇಟಾ ಕೊಡಿ ಅಂತ ಹೇಳಿದ್ರು. ಆ ನಂತರ ಏನು ಮಾಡಿದೆ, ಬಯೋಡೇಟಾ ಕೊಡೋದಾಗ ನಮ್ಮ ಮನೆಯಲ್ಲೇ ಒಂದು ದುಃಖದ ಒಂದು ವಾತಾವರಣ ಇದಾಗ್ತು.
ಏನೋ ಕೈಲೇ ಸ್ವಲ್ಪ ನಾನು ಮಾಡಿರೋ ಕೆಲಸದಲ್ಲಿ ಕೆಲವು ಬರೆದು ಕೊಟ್ಟು ಕಳಿಸಿದಾಯಿತು. ಆನಂತರ ಸಾಯಂಕಾಲ ಪುನಃ ಫೋನ್ ಮಾಡಿದ್ರು, ಮೇಡಮ್ ನಿಮ್ಮ ಸ್ವಲ್ಪ ಫೋಟೋಗಳು ಕೊಡಬೇಕು, ಕೊಡಿ ಇದು ಮಾಡಿ ಅಂತ. ಅಯ್ಯೋ ಇಲ್ಲಪ್ಪ, ನಾನು ಹಿಂಗೆ ಡಫನ್ನಲ್ಲಿದ್ದೀನಿ, ನಾನು ಕೊಡೋಕ್ಕಾಗೋದೇ ಇಲ್ಲ ಅಂದೆ. ಇಲ್ಲ ಮೇಡಮ್ ಎಲ್ಲ ಕೊಟ್ಟಿದ್ದಾರೆ, ನೀವು ಖಂಡಿತ ಕೊಡಲೇಬೇಕು ಅಂದರು. ಆಗ ನಾನು ನಮ್ಮ ಮನೇಲಿರ್ತಕ್ಕಂಥ ಇದರಲ್ಲಿ ಒಂದು ಸ್ವಲ್ಪ ಇದನ್ನು ಕೊಟ್ಟು ಇದು ಮಾಡಿದೆ. ಆದರೆ ಏನಪ್ಪ ಅಂದರೆ, ಯಾವುದೇ ಒಂದು ಕೆಲಸ ನಾವು ಏನೇ ಮಾಡಬೇಕಾದ್ರೂ ಮಹಿಳೆಯರು ಅದಕ್ಕೆ ಪುರುಷರ ಒಂದು ಸಹಕಾರ ಇದ್ದರೆ ನಮಗೆ ಬೆನ್ನೆಲುಬಾಗಿ ನಿಂತರೆ ಆ ಕೆಲಸ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನನ್ನ ಯಾವುದೇ ಕೆಲಸಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದಂಥವರು ನನ್ನ ಪತಿಯವರು. ಏಕೆಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹೆಣ್ಣು ಮಗಳು ಮನೆಯಿಂದ 35 ವರ್ಷದಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಸಮಾಜ ಸೇವೆ ಮಾಡಿದಾಗ ಮನೆಯಿಂದ ಹೊಸ್ಲಿಂದ ಹೊರಗಡೆ ಹೋದಾಗ ಯಾವ ನೋವು ಅನುಭವಿಸಿದ್ವಿ ಅಂದರೆ, ಒಂದು ಹೆಣ್ಣು ಮನೆಯಿಂದ ಹೋದಾಗ ಏನಪ್ಪ ಈ ಅಮ್ಮ ಇಲ್ಲಿ ಹೋಗ್ತಾ ಇದ್ದಾಳೆ, ಬರ್ತಾಳೆ, ತಿರುಗ್ತಾಳಲ್ಲ ಅಂತ ಎಷ್ಟೋ ಜನ ಮನೆ ಬಾಗಿಲಲ್ಲಿ ಕಿಟಕಿಲಿ ನೋಡ್ತಾಯಿದ್ರು, ಬಾಗಿಲು ತೆಗೆದು ನೋಡ್ತಾಯಿದ್ರು. ಆಮೇಲೆ ನಮ್ಮ ಸಂಘದ ಸದಸ್ಯರ ಜೊತೆ ಹೋಗಿ ಬಂದರು ನಾವು ಮಂಡ್ಯ ಆ ಕಡೆ ಎಲ್ಲವ, ಅಯ್ಯೋ ಬೆಳಿಗ್ಗೆ ಹೋದವ್ರು ಈಗ ಬರ್ತಾವ್ರಲ್ಲಪ್ಪ ಅಂತ ಪಿಸಿ ಮಾತಾಡ್ತಾಯಿದ್ರು. ಆಮೇಲೆ ಯಾವ್ದಾರ ಅಧಿಕಾರಿಗಳು ಬಂದರೆ, ಮನೆ ಹತ್ರ ಒಂದು ಜೀಪ್ ಬಂದರೆ, ಜೀಪಲ್ಲಿ ನಾವು ಹೋದರೆ, ಇದೇನು ಇವತ್ತು ಅವ್ರ ಜೊತೆ ಹೋಗ್ತಾ ಇದ್ದಾರೆ, ಇವ್ರ ಜೊತೆ ಹೋಗ್ತಾವ್ರೆ. ಆನಂತರ ಏನಪ್ಪ ಅಂದರೆ, ನಾವೊಂದು ಯಾವುದೇ ಒಂದು ಇಲಾಖೆಗೆ ಎಲ್ಲರೂ ಹೋಗಬೇಕಾದ್ರೆ ಮನೇಲಿರೋ ಬಟ್ಟೆಗಳನ್ನೇ ಹಾಕೊಂಡು, ಸೀರೆ ಹಾಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಉತ್ತಮವಾದ ಬಟ್ಟೆ ಹಾಕೊಂಡೋದ್ರೆ ದಿವಸ ಬಣ್ಣ ಸೀರೆ ಹಾಕೊಂಡು ಹೋಗ್ತಾವ್ರೆ. ಈ ಸಮಾಜದವ್ರು ಇವಳು ಕೆಡೋದಲ್ದನೆಯ ಅಕ್ಕಪಕ್ಕದವ್ರನ್ನೂ ಕೆಡಿಸ್ತಾ ಇದ್ದಾಳೆ, ಸಮಾಜದವರೆಲ್ಲ ಕೆಡಿಸ್ತಾ ಇದ್ದಾಳೆ ಅನ್ನೋದೊಂದು ಮಾತು ಬಂತು. ಆದರೆ ನಾವು ಏನು ಮಾಡಿದ್ವಿ? ಇಲ್ಲ, ನಾವು ಹಿಂದೆ ಸ್ವಾತಂತ್ರ್ಯ ತರೋಕ್ಕೆಲ್ಲ ವೀರ ಮಹಿಳೆಯರಿದ್ದಾರೆ, ನಾವು ಇದರಲ್ಲಿ ಏನಾಗಲಿ ಹೋರಾಟ ಮಾಡಲೇಬೇಕು ಅಂಥೇಳಿ ನಮ್ಮ ಹೊಸಳ್ಳಿನಲ್ಲಿ ಮಹಿಳೆಯರೆಲ್ಲ ಸೇರಿಸ್ಕೊಂಡು ನಾನು ಪ್ರಪ್ರಥಮವಾಗಿ ಅಲ್ಲ ಪುರಸಭೆ ಕೌನ್ಸಿಲರಾದ ನಂತರ ಏನೇ ಆಗಲಿ ನಾನು ನನಗೆ ಏನು ಅವಮಾನ ಆಗಿದೆ, ಅವಮಾನ ಯಾರು ಮಾಡ್ತಾಯಿದ್ರು ಅವರ ಮಕ್ಕಳಿಗೆ, ಅವರ ಕುಟುಂಬದವರಿಗೆ ಅನುಕೂಲ ಮಾಡಿಕೊಡ್ಲೇಬೇಕು ಅಂಥೇಳಿ ನಾನು ಹೊಸಹೊಳಲು ಗ್ರಾಮದಲ್ಲಿ ಒಂದು ಒಂದು ಪ್ರತಿಭಾ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಮಾಡಿ, ಅದರ ಮೂಲಕ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಕೊಡಿಸಿ ಮಹಿಳೆಯರಿಗೆ ಅವರು ಸ್ವಯಂ ಉದ್ಯೋಗ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಉದ್ಯಮಶೀಲತೆಯರ ಕೆಲಸ ಮಾಡಬೇಕು, ಸಾಕ್ಷರತೆಯಲ್ಲಿ ಕೆಲಸ ಮಾಡಬೇಕು, ಉಳಿತಾಯ ಮಾಡಬೇಕು ಅಂಥೇಳಿ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟು ಒಂದು ಸಂಘ ಮಾಡಿದ್ವಿ. ಈ ಸಂಘ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಒಂದು ವಿಜಯ ಬ್ಯಾಂಕ್ ಇತ್ತು, ವಿಜಯ ಬ್ಯಾಂಕ್ ಹೋಗಿ ನಾವು ಅವ್ರನ್ನ, ಸರ್ ನಮ್ಮೊಂದು ಮಹಿಳಾ ಸಹಕಾರ ಸಂಘ ಇದೆ, ತಾವು ಸ್ವಲ್ಪ ಹಣನ ಒದಗಿಸ್ಕೊಡ್ಬೇಕು ಸರ್, ನಮ್ಮ ಸಂಸ್ಥೆ ಮೂಲಕ ಕೊಡಿ ಸರ್, ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಕೇಳಿದಾಗ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು, ನಿಮ್ಮದು ಇತ್ತೀಚೆಗೆ ಮಾಡಿದ ಮಹಿಳಾ ಬ್ಯಾಂಕ್ಗಳಿಗೆ ಮಹಿಳಾ ಸಹಕಾರ ಸಂಘಕ್ಕೆಲ್ಲ ನಾವು ಹಣ ಕೊಟ್ಬಿಟ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ, ನಾವು ಎಲ್ಲಿದ್ರು ನಾವು ಮನೆಯಿಂದ ಮಾಡ್ತೇನೆ, ನಿಮ್ಮ ಮಹಿಳೆಯರಿಗೆಲ್ಲ ನಾವು ಹಣ ಕೊಡಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ಏನು ಮಾಡೋದು? ಮಹಿಳೆಯರಿಗೆ ನಮ್ಮ ಒಂದು ಮಹಿಳಾ ಸಹಕಾರ ಸಂಘದಿಂದ ಹಲವಾರು ಹೊಲಿಗೆ ತರಬೇತಿ, ಲೆದರ್ ತರಬೇತಿ, ಗಂಧಕಡ್ಡಿ ತರಬೇತಿ, ಊಟದೆಲೆ ತರಬೇತಿ ಇದೆಲ್ಲ ಕೊಟ್ಟಿದ್ವಿ. ಇವ್ರಿಗೆ ಈ ಥರ ಬ್ಯಾಂಕ್ನಲ್ಲಿ ನಮಗೆ ಅವಮಾನ ಮಾಡಿಬಿಟ್ರಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಬಂದ್ವಿ. ಆನಂತರ ಅಲ್ಲಿರ್ತಕ್ಕಂಥ ನಮಗೆ ಸರ್ಕಾರಿ ಅಧಿಕಾರಿಗಳು DC ಮತ್ತು ವಿಜಯ ಭಾಸ್ಕರ್ ಇದ್ರು, ಆಗ ಜಡಿಶೀಲಮ್ CO ಇವರೆಲ್ಲವ, ಇಲ್ಲ ಒಂದು ಈ ಥರ ಇದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ, ಶ್ರೀಶಕ್ತಿ ಸ್ವಸಹಾಯ ಸಂಘ ಮಾಡಿ ಅಂಥೇಳಿ ಆಗ ಅಲ್ಲಿ ಮಹಿಳೆಯರನ್ನ 100 ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಮಾಡಿ ಅವರು ಏನು ಹಣ ಕೊಡ್ತಾರೆ ಅದರಿಂದನೇ ನಾವು ಬ್ಯಾಂಕ್ ರೀತಿ ವ್ಯವಹಾರ ಮಾಡಿ ಏನು 500 ರೂಪಾಯಿ ಸಾಲ ಸೌಲಭ್ಯ ಕೊಡ್ತಾ ಇದ್ವೋ ಈಗ 5 ಲಕ್ಷವರೆಗೂ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಗೆ ನಮ್ಮ ಒಂದು ಹೊಸಹೊಳಲು ಪ್ರತಿಭಾ ಮಹಿಳಾ ಸಹಕಾರ ಸಂಘ ಉತ್ತಮ ಮಹಿಳಾ ಸಹಕಾರ ಸಂಘ ಅನ್ನೋ ಹೊಸ ಹೆಸರನ್ನು ಪಡೆದಿದೆ. ಅದರಿಂದ ಈ ಉದ್ಯಮಶೀಲತೆ ಮಾಡೋರಿಗೆ ನಾನೊಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೂ ಸಹ ಎದೆಗುಂದಬೇಡಿ. ಹಿಂದೆ ಒಬ್ಬ ಮಹಿಳೆ ಮನೆಯಿಂದ ಹೊರಗಡೆ ಹೋದರೆ ಯಾವ ರೀತಿ ನೋವು ಅನುಭವಿಸ್ತಾ ಇದ್ರೋ ಆ ರೀತಿ ನೋವು ಅನುಭವಿಸೋವಂಥ ಒಂದು ಈಗೆಲ್ಲ ಪರಿಸರ ಇಲ್ಲ. ಅದರಿಂದ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಿಜವಾಗ್ಲೂ ಹೇಳೋದಾದರೆ ಎದೆಗುಂದದೆ ಧೈರ್ಯವಾಗಿ ನೀವು ಕೆಲಸ ಮಾಡಿದ್ರೆ ನಿಮ್ಮ ಇದಕ್ಕೆ ಶಕ್ತಿ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಹೇಗೆ ನಮ್ಮ ಯಜಮಾನರು ನನಗೆ ಸಹಕಾರ ಕೊಟ್ಟರು, ನಮ್ಮ ಕುಟುಂಬದ ಮಕ್ಕಳು ಸಹ ನನ್ನ ಒಂದು ಸಹಕಾರಕ್ಕೆ ಈ ಒಂದು ಇಳಿ ವಯಸ್ಸಿನಲ್ಲೂ ಸಹ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ನಿಮಗೂ ಸಹ ಈ ಒಂದು ಶಕ್ತಿ ಬರಲಿ. ನೀವು ಗ್ರಾಮೀಣ ಪ್ರದೇಶದಲ್ಲೂ ಸಹ ಸಹಕಾರ ಸಂಘದ ಮೂಲಕ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ತೀರಿ ಅಂಥೇಳಿ, ಏಕೆಂದರೆ ಒಂದು ಮಾತಿದೆ, ಅದೇ ಸಮಾಜ ಸೇವೆ ಮಾಡದೆ ಸತ್ತರೆ ಸಾವಿಗೆ ಅನುಮಾನ ಅಂಥೇಳಿ ನಾನು ತೀರ್ಮಾನ ಮಾಡಿಕೊಂಡು ಈಗಲೂ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ
ಈ ಗಣ್ಯರದ್ದು, ಅಧಿಕಾರಿಗಳದ್ದು, ಕುಟುಂಬ ವರ್ಗದೆಲ್ಲ ಸಹ ನನಗೆ ಸಹಕಾರ ಇದೆ. ಇನ್ನು ಮುಂದೆನೂ ಮಹಿಳಾ ಉದ್ಯಮಿಗಳು, ನೀವು ಸಹ ಉದ್ಯಮಿಗಳ ಜೊತೆಲಿ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸಹೋದರರು, ನಿಮ್ಮ ಕುಟುಂಬದವ್ರನ್ನೂ ಸಹ ಉದ್ಯಮಿಗಳಾಗಿ ಮಾಡುವಂಥ ಶಕ್ತಿ ಆ ಪರಮಾತ್ಮ ತಮಗೆ ಕಲ್ಪಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.